ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉಡುಪಿಯ ಕೃಷ್ಣ ಆಷ್ಟಮಠದಲ್ಲಿ 2 ದಿನಗಳ ಕಾಲ ನಡೆದ ವಿಟ್ಲಪಿಂಡಿ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಕುರಿತು ಒಂದು ವರದಿ. ಕೃಷ್ಣನಗರಿ ಉಡುಪಿಯಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ಅಷ್ಟಮಠದಲ್ಲಿ ಹುಲಿವೇಷ, ಕೃಷ್ಣ ವೇಷಧಾರಿಗಳು, ಭಜನೆ, ಆರಾಧನೆ, ಪೂಜೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಗಮನ ಸೆಳೆದವು. ಎರಡು ದಿನಗಳ ಕಾಲ ನಡೆದ ವಿಟ್ಲಪಿಂಡಿ ಮಹೋತ್ಸವದಲ್ಲಿ ಅಷ್ಟಮಿಗೆಂದೇ ತಯಾರಿಸಲಾದ ವಿಶೇಷ ಕೃಷ್ಣನ ಮಣ್ಣಿನ ಮೂರ್ತಿಯನ್ನ ಚಿನ್ನದ ರಥದಲ್ಲಿಟ್ಟು ಅಷ್ಟಮಠದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಜೊತೆಗೆ ನವರತ್ನ ರಥವನ್ನ ಎಳೆಯಲಾಯಿತು. ಸಾಂಪ್ರದಾಯಿಕ ವೇಷಧಾರಿಗಳು ಮೊಸರಿನ ಕುಡಿಕೆಗಳನ್ನು ಒಡೆಯುತ್ತಾ ಸಾಗಿದ ದೃಶ್ಯವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ಪದ್ಮಿನಿ ಕೃಷ್ಣನ ಅಲಂಕಾರ ಮತ್ತು ವೇಷಧಾರಿಗಳನ್ನ ನೋಡುತ್ತಿದ್ದರೆ ಸಾಕ್ಷಾತ್ ವೈಕುಂಠದ ದರ್ಶನದಂತೆ ಭಾಸವಾಯಿತು. ರಾತ್ರಿ ಆರಂಭವಾದ ವಿವಿಧ ಆಚರಣೆಗಳು ಬೆಳಗಿನವರೆಗೂ ನಡೆದವು ಎಂದು ಹೇಳಿದರು. ಎಲ್ಲ ಇದು ಅಲಂಕಾರಗಳು ಇದು ಎಲ್ಲ ಭಾಳ ಒಂಥರ ಕಣ್ಮನ ಸೆಳೆಯುವಂಥ ಇದು ಎಲ್ಲೋ ನಾವು ವೈಕುಂಠ ನಗರದಲ್ಲೇ ಇದ್ದೀವಿ ಅನ್ನೋ ಒಂದು ಭಾವನೆ ನಮಗೆ ಬರ್ತಾ ಇತ್ತು. ಒಳಗೊಂದು ಕೃಷ್ಣ ಮುಖ್ಯ ಪ್ರಾಣದೇವರು ಗರುಡದೇವರ ಸನ್ನಿಧಾನ ಅಂತೂ ಕೂತ್ಬಿಟ್ರೆ ನಮಗೆ ಎಲ್ಲಿದ್ದೀವಿ ಅಂತ ರಾತ್ರಿ ಅಂತೂ ಫುಲ್ ಆ ಭಜನೆ ಇದರಲ್ಲಿ ಕೃಷ್ಣ ಹುಟ್ಟೋ ಸಮಯದಲ್ಲಿ ಆ ನಾದ ನಿಜವಾಗ್ಲೂ ಇಲ್ಲೇ ಕೃಷ್ಣ ಉದಯ ಆಗ್ತಾ ಇದ್ದಾನೆ ನಮಗೆ ಇಲ್ಲಿ ಅಂತಲೇ ಒಂದು ಭಾವನೆ ಬರ್ತಾ ಇತ್ತು ನಮಗೆ. ಇನ್ನೋರ್ವ ಸ್ಥಳೀಯ ಕೌಶಲ್ ಹುಲಿ ವೇಷಧಾರಿಗಳು ಭಕ್ತಾದಿಗಳ ಗಮನ ಸೆಳೆದರು. ಮಳೆಯ ನಡುವೆಯೂ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಎಂದರು. ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಅವ್ರದ್ದು ವೇಷದವ್ರದ್ದು ಯಾವುದು ಮಹಿಷಾಸುರನ ವೇಷ ಮತ್ತು ಅಲ್ಲಿ ಕೆಲವೊಂದು ರಾಕ್ಷಸರ ವೇಷ ಎಲ್ಲ ಭಾರಿ ಚೆನ್ನಾಗಿದೆ. ಕ್ರೌಡ್ ತುಂಬ ಚೆನ್ನಾಗಿದೆ. ಈ ಸತಿ ಮಳೆ ಬಂದರೂ ಕೂಡ ಭಾರಿ ಚೆನ್ನಾಗಿ ಜನ ಬರ್ತಿದ್ದಾರೆ ಉಡುಪಿಗೆ. ತುಂಬ ಸಂತೋಷ ಅನಿಸ್ತಿದೆ. ಪ್ರವಾಸಿಗರಾದ ಅಂಜಲಿ ಉಡುಪಿಯಲ್ಲಿ ನಡೆಯುವ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ವೈಭವ ಅದ್ಧೂರಿಯಾಗಿತ್ತು. ದೇವಸ್ಥಾನಕ್ಕೆ ಬಂದಿದ್ದು ಆಧ್ಯಾತ್ಮಿಕ ಸಂತೃಪ್ತಿಗೆ ಕಾರಣವಾಯಿತು ಎಂದು ಹೇಳಿದರು. ಜನ್ಮಾಷ್ಟಮಿ ಉತ್ಸವ ಟು ಸಿ ಇಟ್ಸ್ ವೆರಿ ಗುಡ್ ಹಿಯರ್. ಪೀಪಲ್ ಆರ್ ನೈಸ್ and temple is crowded and I get to see different costumes. Hulivesha also I saw many places. Yeah. ಒಟ್ಟಾರೆ 2 ದಿನಗಳ ಕಾಲ ನಡೆದ ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಕೃಷ್ಣ ಜನ್ಮಾಷ್ಟಮಿ ಭಕ್ತಿ ಭಾವದಿಂದ ಕೂಡಿತ್ತು. ಇದಕ್ಕೆ ಅಷ್ಟಮಠದ ಸಿಬ್ಬಂದಿ ಅಚ್ಚುಕಟ್ಟು ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು.